ತಿಳಿದಿರೋ ಮಟ್ಟಿಗೆ ಪ್ರಶ್ನೆ ಕೇಳ್ತೀನಿ ಸರ್. ಹಿಂಗೆ ಲಾಯರ್ಗಳ ಜೊತೆಯಲ್ಲಿ ಬೇರೆ ವಿಚಾರಕ್ಕೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಅದು ಸುಪ್ರೀಂ ಕೋರ್ಟ್ ಆದ್ರೂ ಆಗಿರ್ಬೋದು, ಲೋವರ್ ಕೋರ್ಟ್ ಆದ್ರೂ ಆಗಿರ್ಬೋದು, ಕಣ್ಣು ಮುಂದೆನೆ ಅಂದ್ರೆ ಜಡ್ಜ್ಗಳ ಕಣ್ಣು ಮುಂದೆನೆ ಅಪರಾಧ ನಡೆದ್ರೂ ಕೂಡ ಜಡ್ಜ್ಮೆಂಟ್ ಪಾಸ್ ಮಾಡೋ ಹಾಗಿಲ್ಲ ಅನ್ಲೆಸ್ ಸಂಬಡಿ ರೆಪ್ರೆಸೆಂಟ್ ದ ಕೇಸ್ ಅನ್ನೋ ರೀತಿಯಲ್ಲಿದೆ. ಹೌದು, ಸುಪ್ರೀಂ ಕೋರ್ಟ್ ನಿದ್ದೆ ಮಾಡ್ತಿದೆ, ಎಪ್ಸೋ ಪ್ರಯತ್ನ ಯಾರು ಮಾಡ್ಬೇಕಾಗಿತ್ತು? ನಮ್ಮ ಅಡ್ವೊಕೇಟ್ಗಳು ಮಾಡ್ಬೇಕು, ಯಾಕೆ ಮಾಡ್ಲಿಲ್ಲ? ಫಾರ್ ಎಕ್ಸಾಂಪಲ್ ಇಶ್ಯೂ ಫ್ರೇಮ್ ಆಗಿ ಸರ್ಪ್ಲಸ್ ವಾಟರ್ ಹೇಗೆ ಮಾಡ್ಬೇಕು ಅಂತ ಯಾಕೆ ಕೇಳಲಿಲ್ಲ? ಬಹುಶಃ ಅಲ್ಲಿಗೆ ಯಾಕೆ ಕೇಳಲಿಲ್ಲ ಅಂದ್ರೆ ಇಲ್ಲಿ ಅಗೇನ್ ತಪ್ಪು ನಮ್ದೇ. 5-2 ಆದ ತಕ್ಷಣ 5-3 ಆಗದೇನೆ ಸೀದಾ ಓಡ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ. ಬಹುಶಃ 5-3 ಅಲ್ಲಿ ಡಿಸಿಷನ್ ಬರ್ತಾ ಇತ್ತು, ಹೋಗ್ಲಿಲ್ಲ. ಅದೇ ತಪ್ಪು ಮಾದಾಯಿಲು ಮಾಡಿಬಿಟ್ಟು ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದ್ವಿ. ಇದು ನಮ್ಮ ಅಡ್ವೊಕೇಟ್ಗಳು ಅಡ್ವೈಸ್ ಮಾಡಿರೋದು ಎಷ್ಟು ಸರಿ. ದೊಡ್ಡ ದೊಡ್ಡ ಮಹನೀಯರು, ನಾರಿಮನ್ ಅಂತವರು 5-3 ಬೇಡ, ನಾವು 136 ಅಲ್ಲಿ ಹೊಟ್ಟೋಗೋಣ ಆರ್ಟಿಕಲ್ ಅಲ್ಲಿ ಅಂತ ಹೋದ್ರು. ನಮಗೆ ತೊಂದರೆ ಆಗಿದೆ. ಇದು ಮಹಾನದಿ ಟು ಕಾವೇರಿ ಲಿಂಕ್, ಅಲ್ಲ ಈ ನೀರ್ ಹಂಚಿಕೆಯಲ್ಲಿ ಏನ್ ಸೈಂಟಿಫಿಕ್ ಮೆಥಡ್ ಏನಿದೆ? ಏನ್ ಪೊಲಿಟಿಕಲ್ ಕನ್ಸಿಡರೇಷನ್? ತಮಿಳ್ನಾಡಿಗೆ ಇಷ್ಟು ಕೊಡು, ಆಂಧ್ರಾಗೆ ಇಷ್ಟು ಕೊಡು, ಕರ್ನಾಟಕ ಕೊಡಬೇಡ ಅಂತ ಹೇಳೋದು ಯಾವ ತೀರ್ಮಾನ, ಯಾವ ಬೇಸಿಸು? ಇಂಟರ್ ವಾಟರ್ ಡಿಸ್ಪ್ಯೂಟ್ಗೆ ಒಂದು ಆಕ್ಟ್ ಇದೆ, ಇದಕ್ಕೆ ಏನಾದರೂ ಗೈಡ್ಲೈನ್ಸ್ ಇದೆಯಾ? ಅದನ್ನೇ ಫಾಲೋ ಮಾಡಿ, ಇಂಟರ್ ವಾಟರ್ ಡಿಸ್ಪ್ಯೂಟ್ನೇ ಫಾಲೋ ಮಾಡಿ ನೀರು ಹಂಚಿ. ಎಲ್ಲರಿಗೂ ಯಾಕೆ ಒಬ್ಬೊಬ್ಬರಿಗೆ ಒಂದು ಸುಣ್ಣ ಕಂಡು ಒಬ್ಬರಿಗೆ ಬೆಣ್ಣೆ ಮುಖ್ಯಮಂತ್ರಿಗಳು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆ ಮಾಡ್ತಾರೆ? ನಮ್ಗೆ ನೀರೇ ಹಂಚಿಲ್ಲ ಅಥವಾ 15 ಹಂಚಿದ್ದಾರೆ ನಾವು ಮಾಡ್ತೀವಿ ಅಂದ್ರೆ ಇದು ಎಲ್ಲಿ? ಪಾಲಾರ್ ಬೇಸಿನ್ನಲ್ಲೇ ಮ್ಯಾಕ್ಸಿಮಮ್ ನೀರು ಬೇಕು, ಅಲ್ಲಿ ಏನೂ ಇಲ್ಲ. ಅಲ್ಲಿ ಬೇಕು, ಆಂಧ್ರ ಬೇಕು, ನಮಗೆ ಬೇಕು. ಹಾಗಾಗಿ ತಮಿಳ್ನಾಡು ಅವ್ರು ಜಾಗನೇ ಇಲ್ಲ, ಅವರು ನೀರೇ ಕೊಡಲ್ಲ ನದಿಗೆ. ಅವ್ರಿಗೆ ಯಾಕೆ ನೀರು ಅಷ್ಟೊಂದು ಹಂಚಬೇಕು? ತಮಿಳ್ನಾಡಿನವರು ಅಗ್ರೆಸಿವ್ ಆಗಿ ಮಾತನಾಡೋ ರೀತಿಯಲ್ಲಿ ಕರ್ನಾಟಕದ ರಾಜಕಾರಣಿಗಳು ಪಕ್ಷಾತೀತವಾಗಿ ಮಾತನಾಡೋದಿಲ್ಲ ಅನ್ನೋ ಅಪವಾದವಿದೆ. ಬಟ್ ಇದಕ್ಕೆ ಕಾಂಟ್ರಾಸ್ಟ್ ಅನ್ನೋ ರೀತಿಯಲ್ಲಿ ಕಾನೂನಾತ್ಮಕ ಹೋರಾಟದಲ್ಲೇನೆ ತಕ್ಕ ಮಟ್ಟಿಗೆ, ನಾನು ಪೂರ್ತಿ ಅಂತ ಹೇಳಲ್ಲ ಸರ್, ತಕ್ಕ ಮಟ್ಟಿಗೆ ಗೆಲುವು ಕರ್ನಾಟಕಕ್ಕೆ ನೀವೇ ಹೇಳ್ದ ಕಾವೇರಿ ವಿಚಾರದಲ್ಲಿ, ಕೃಷ್ಣ ವಿಚಾರದಲ್ಲೂ ಕಂಡಿದ್ದೀವಿ. ಸೊ ಇದೊಂದು ಪರ್ಸ್ಪೆಕ್ಟಿವ್ ಇದೆಯಲ್ವಾ? ಕರ್ನಾಟಕದ ಪರವಾಗಿ ಯಾವಾಗ್ಲೂ ವಾದ ಮಾಡೋರು ಸ್ವಲ್ಪ ಕಮ್ಮಿ ಧ್ವನಿಯಲ್ಲೇ ಮಾತನಾಡ್ತಾರೆ, ಅಗ್ರೆಷನ್ ಇಲ್ಲ ಅನ್ನೋ ವಾದ ಇದೆಯಲ್ಲ, ಒಪ್ತೀರಾ ನೀವು ಇದನ್ನ ಅಂತ? ಇಲ್ಲ, ಖಂಡಿತವಾಗ್ಲೂ ಒಪ್ಪಲ್ಲ. ಯಾಕೆಂತ ಹೇಳಿದ್ರೆ ಸತ್ಯವಾದ ಮಾತು ಏನು ಅಂತ ಹೇಳಿದ್ರೆ, ತಮಿಳ್ನಾಡಲ್ಲಿ ಸ್ವಲ್ಪ ಬಿಕ್ಕಟ್ಟಿದೆ, ಕರ್ನಾಟಕದಲ್ಲಿ ಎಲ್ಲರೂ ಒಟ್ಟಿಗೆ ಇದ್ದಾರೆ. ಅಫ್ಕೋರ್ಸ್ ಬಿಜೆಪಿನವರು, ಜೆಡಿಎಸ್ ನವರು ಇಲ್ಲಿ ಹೊರಗಡೆ ಬಂದು ಮಾತಾಡ್ತಾರೆ, ಬೇರೆ ಬೇರೆ ವಿಚಾರ ಮಾತಾಡ್ತಾರೆ, ಆಪಾದನೆಗಳು ಮಾಡ್ತಾರೆ. ಬಟ್ ಪ್ರತಿಯೊಂದು ನಿರ್ಣಯ ಕೂಡ ಇಬ್ರು ಒಪ್ತಾರೆ. ಬಹುಶಃ ಪ್ರತಿಯೊಂದು ನಿರ್ಣಯ ಆಗುವಂತದ್ದು ಆಲ್ ಪಾರ್ಟಿ ಮೀಟಿಂಗ್ ಕರೆದೇ ಆಗುತ್ತೆ. ಪ್ರತಿಯೊಂದು ಬಿಜೆಪಿ ಇರ್ಲಿ, ಜೆಡಿಎಸ್ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಯಾವುದೇ ಪಕ್ಷ ಬಂದ್ರೂ ಕೂಡ ಪ್ರತಿಯೊಂದು ನಿರ್ಣಯ, ದೊಡ್ಡ ನಿರ್ಣಯ ಯಾವುದೇ ಆಗ್ಬೇಕಾದ್ರೂ ಕೂಡ ಒಂದು ಆಲ್ ಪಾರ್ಟಿ ಮೀಟಿಂಗ್ ಕರೆದು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಪಕ್ಷಾತೀತವಾಗಿ ನಡೆಯುವಂತದ್ದು ಕರ್ನಾಟಕದಲ್ಲಿ ನಡೆಯುತ್ತೆ. ಬಟ್ ತಮಿಳುನಾಡಲ್ಲಿ ಎಐಡಿಎಂಕೆ ಬಂದ್ರೆ ವಕೀಲರನ್ನೆಲ್ಲರನ್ನೂ ಚೇಂಜ್ ಮಾಡ್ಬಿಡ್ತಾರೆ, ಡಿಎಂಕೆ ಬಂತ ವಕೀಲರನ್ನೆಲ್ಲರನ್ನೂ ಚೇಂಜ್ ಮಾಡ್ಬಿಡ್ತಾರೆ. ಸೊ ಆ ಕಾರಣದಿಂದ ಬಹುಶಃ ನಮ್ಮಲ್ಲಿ ಒಗ್ಗಟ್ಟಿದೆ. ಅದನ್ನ ಹೆಚ್ಚಾಗಿ ನಾವು ಅದನ್ನ ಜಾಸ್ತಿ ಮಾತಾಡೋಲ್ಲ. ಅಫ್ಕೋರ್ಸ್ ಇಲ್ಲಿ ಇಂಥ ಟಿವಿ ಚಾನೆಲ್ಗಳಲ್ಲಿ ನಾವು ಬೇರೆ ಬೇರೆ ಅಪಸ್ವರ ಮಾತಾಡಬೇಕಾಗುತ್ತೆ. ಬಟ್ ಸತ್ಯವಾದ ಮಾತು ಏನಂತ ಹೇಳಿದ್ರೆ ಅದ್ರಲ್ಲಿ ಖಂಡಿತವಾಗ್ಲೂ ಒಗ್ಗಟ್ಟಿದೆ. ಒಂದು. ಎರಡನೇ ವಿಚಾರ, ಇವಾಗ ಕ್ಯಾಪ್ಟನ್ ಅವ್ರು ಹೇಳಿದ ಹಾಗೆ ಇದು ಅಂತರ್ಜಲದ ವಿಚಾರದಲ್ಲಿ ನಾವೆಲ್ಲರೂ ಸೇರಿ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೋಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅಂತರ್ಜಲದಲ್ಲಿ ನಮ್ಮ ಮೇಲೆ ನೀರು ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚು ಪ್ರಮಾಣ ಅಂತರ್ಜಲದಲ್ಲಿರುತ್ತೆ, ತುಂಬಾ ಪ್ರಮಾಣ ಕೆಳಗಡೆನೆ ಇರುತ್ತೆ. ಆ ನೀರಿನ ಹೇಗ್ ಟ್ಯಾಪ್ ಮಾಡುವಂಥದ್ದು ಅನ್ನೋಂಥದ್ದು ಈ ಗ್ರೌಂಡ್ ವಾಟರ್ ಬೋರ್ಡ್ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಅದನ್ನ ನಾವು ನೋಡ್ಬೇಕಾಗುತ್ತೆ.